ಆ ಅಮ್ಮನವ್ರು ನೋಡಿದ ತಕ್ಷಣ ಇನ್ನೂ ನೋಡೋಣ ಅನ್ಸುತ್ತೆ. ದೇವ್ರು ಅಷ್ಟು ಪವರ್ಫುಲ್ ಇದೆ. ನಮ್ ಹುಡುಗನ್ ಮದ್ವೆ ಆಗ್ಬೇಕಾಗಿತ್ತು, ಅದ್ ಕೇಳಿದ್ವಿ. ಮದ್ವೆ ಫಿಕ್ಸ್ ಆಗಿದೆ, ಈಗ ಎಂಗೇಜ್ಮೆಂಟ್ ಆಯ್ತು. ನಾವ್ ಅನ್ಕೊಂಡಿದ್ದೆಲ್ಲ ಆಗುತ್ತೆ, ಅವ್ರು ಹೇಳಿದ್ದು ಚೆನ್ನಾಗುತ್ತೆ, ಆಗ್ ಬಂದಿದೆ. ಹಣಕಾಸಿನ ವಿಚಾರವಾಗಿ ತೊಂದರೆ ಇತ್ತು. ಸೊ ಅದನ್ನ ನಾನೇನು ಹೇಳಿಲ್ಲ, ಅವ್ರಿಗೆ ಕರೆದು ಈ ತರ 4-5 ಪಾಯಿಂಟ್ಸ್ ಅವ್ರಿಗೆ ಹೇಳ್ತಾ ಬಂದ್ರು. ಸೊ ಅದು ನನ್ನ ಜೀವನದಲ್ಲಿ ನಡೆದ ವಿಚಾರ. ಸಾವಿರಾರು ಭಕ್ತರಿಗೆ ಹೊಸ ಜೀವನವನ್ನೇ ಕಟ್ಟಿಕೊಟ್ಟಂತಹ ಶ್ರೀ ವಿದ್ಯಾ ಚೌಡೇಶ್ವರಿ ಸನ್ನಿಧಾನಕ್ಕೆ ಯಾಕಿಷ್ಟು ಜನ ಬರುತ್ತಾರೆ? ಈ ದೇವಸ್ಥಾನದಲ್ಲಿ ಅಂಥದ್ದು ಏನಿದೆ? ಬರುವ ಭಕ್ತರಿಗೆ ಈ ದೇವರ ಮೇಲೆ ಯಾಕಿಷ್ಟು ನಂಬಿಕೆ? ಅಮಾವಾಸ್ಯೆ ಪೌರ್ಣಮಿ ಸಖತ್ ಜನ ಇರ್ತಾರೆ ಅಂತ ನಮಗೂ ಗೊತ್ತಿರ್ಲಿಲ್ಲ. ಆಮೇಲೆ ಗುರುಗಳು ನಮ್ಮ ತಾಯಿಯವ್ರು ಬಂದಿದ್ರು, ಅವರು ಪೌರ್ಣಮಿಲಿ ಬನ್ನಿ ಅಂತ ಹೇಳಿದ್ರು. ಹಂಗಾಗಿ ಪೌರ್ಣಮಿಲಿ ಬಂದ್ವಿ ನಾವು. ಸಖತ್ ಜನ ಇದ್ದಾರೆ. ಆಮೇಲೆ ದೇವ್ರಿಗೂ ಅಲಂಕಾರ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿದೆ ಸರ್, ದೇವಸ್ಥಾನ ಎಲ್ಲ ಚೆನ್ನಾಗಿದೆ. ನಮಗೂ ಬಂದು ಹೋಗಕ್ಕೂ ಚೆನ್ನಾಗಿದೆ. ಮೈಂಡ್ ಫ್ರೆಶ್ ಆಗುತ್ತೆ ಇಲ್ಲಿ ಬಂದ್ರೆ. ನಮಗೂ ಮನಸ್ಸಿಗೆ ಒಂದು ಸ್ವಲ್ಪ ನಿಷ್ಕಲ್ಮಶ ನೆಮ್ಮದಿ ಸಿಗುತ್ತೆ. ಚೆನ್ನಾಗಿದೆ ಸರ್. ಆ ಅಮ್ಮನವ್ರು ನೋಡಿದ ತಕ್ಷಣ ಇನ್ನೂ ನೋಡೋಣ ಅನ್ಸುತ್ತೆ. ಆ ಥರ ಅಲಂಕಾರ ಮಾಡಿದ್ದಾರೆ. ಆಮೇಲೆ ದೇವ್ರು ಅಷ್ಟು ಪವರ್ಫುಲ್ ಇದೆ. ಆಮೇಲೆ ನಮ್ಗೇನು ಅಲ್ಲಿ ಮನ್ಸು ಒಳಗಡೆ ಹೋಗಿದ ತಕ್ಷಣ, ಮನ್ಸಲ್ಲಿ ದೇವ್ರು ನೋಡಿದ ತಕ್ಷಣ ನಮ್ಗೇನು ಕಷ್ಟ ಇದೆ ಅನ್ನೋದನ್ನೆಲ್ಲ ಮರ್ತೇ ಹೋಗ್ಬಿಡ್ತೀವಿ ನಾವು. ಆ ಥರ ಪವರ್ಫುಲ್ ಆಗಿದೆ ಇಲ್ಲಿ ಪ್ಲೇಸು. ಚೆನ್ನಾಗೈತೆ ಅದು. ಗುರುಗಳ ಹತ್ರ ಮಾತಾಡ್ಸಿದ್ವಿ, ಅವರೇ ಪ್ರಶ್ನೆ ಕೇಳಿದ್ರು. ಆ ಪ್ರಶ್ನೆಗೆ ಅವರು ಉತ್ತರ ಕೊಟ್ರು. ನಮ್ಗೆ ನಮ್ಮ ಹುಡುಗನ್ ಮದ್ವೆ ಆಗ್ಬೇಕಾಗಿತ್ತು, ಅದ್ ಕೇಳಿದ್ವಿ. ಇಷ್ಟನೇ ತಿಂಗಳಲ್ಲಿ ಆಗುತ್ತೆ ಅಂತ 2ನೇ ಸತಿನೂ ಉತ್ತರ ಕೊಟ್ರು. ಅವ್ರು ಹೇಳ್ದಂಗೆ 10ನೇ ತಿಂಗಳಲ್ಲಿ ಆಗಿದೆ, ಮದ್ವೆ ಫಿಕ್ಸ್ ಆಗಿದೆ. ಈಗ ಎಂಗೇಜ್ಮೆಂಟ್ ಆಯ್ತು. ಈಗ ಬರೋ ತಿಂಗಳು ಫೆಬ್ರವರಿಲಿ ಮದ್ವೆ ಆಗ್ತಾ ಇದೆ. ಅದು ಕೇಳ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ಎಲ್ಲ ಚೆನ್ನಾಗಿತ್ತು, ದೇವಸ್ಥಾನ ಎಲ್ಲ ಚೆನ್ನಾಗಿದೆ. ನಾವು ಅನ್ಕೊಂಡಿದ್ದೆಲ್ಲ ಆಗುತ್ತೆ, ಅವ್ರು ಹೇಳಿದ್ದು ಚೆನ್ನಾಗಾಗುತ್ತೆ, ಆಗ ಬಂದಿದೆ. ಇದು 3ನೇ ಸತಿ ಬಂದಿದ್ದೀವಿ, ಒಳ್ಳೇದಾಗಿದೆ. ಮತ್ತೆ ಪದೇ ಬರ್ತಾನೆ ಇರ್ತೀವಿ. ಈಗ ಹೆಣ್ಣು ಗಂಡು ಕರ್ಕೊಂಡ್ಬರ್ಬೇಕು ಅಂತ ಇದೀವಿ. ಈಗ ಮದ್ವೆ ಆದ್ಮೇಲೆ ಹೆಣ್ಣು ಗಂಡು ಕರ್ಕೊಬಂದು ಅರಿಶಿನ ಸ್ನಾನ ಮಾಡಿಸಿ ಅವ್ರ ಕೈಲಿ ಪೂಜೆ ಅದೆಲ್ಲ ಮಾಡಿಸ್ಬೇಕು ಅಂತ ಇದ್ದೀವಿ. ಮತ್ತೆ ಫೆಬ್ರವರಿಲಿ ಮದ್ವೆ ಇದೆ, ಮದ್ವೆ ಮುಗಿಸ್ಕೊಂಡು ಹೆಣ್ಣು ಗಂಡು ಕರ್ಕೊಂಡ್ಬರ್ತಾ ಇದೀವಿ. ಚೆನ್ನಾಗಿದೆ, ದೇವಸ್ಥಾನ ಎಲ್ಲ ಚೆನ್ನಾಗಿದೆ. ಬರ್ಬೋದು, ಎಲ್ಲಾ ಜನ ಬನ್ನಿ. ಒಳ್ಳೆ ದೇವಸ್ಥಾನ, ದೇವ್ರದೆಲ್ಲ ಚೆನ್ನಾಗಿ ನಡೀತಾ ಇದೆ. ಶ್ರೀ ವಿದ್ಯಾ ಚೌಡೇಶ್ವರಿ ದೇವಸ್ಥಾನಕ್ಕೆ ಬಂದು ಸನ್ನಿಧಾನಕ್ಕೆ ಅವರು ಪ್ರಶ್ನೆ ಕೇಳಿ, ಸೊ ಅವ್ರಿಗೆ 1 ವರ್ಷದ ನಂತರ ಮಗು ಆಗಿರೋದು ನಾನು ಕಣ್ಣಾರೆ ಕಂಡಿರೋದ್ರಿಂದ ಸೊ ಅವ್ರ ಮೂಲಕ ನನಗೆ ಈ ಟೆಂಪಲ್ ಬಗ್ಗೆ ಗೊತ್ತಾಯ್ತು. ಸೊ ಹಾಗಾಗಿ ಸರಿ ನಾವು ನಮ್ಮ ಕಷ್ಟನ ತಾಯಿ ಹತ್ರ ಹೇಳ್ಕೊಳೋಣ ಅಂತ ಹೇಳ್ಬಿಟ್ಟು ಸೊ ನಾವು ಒಂದ್ಸತಿ ವಿಸಿಟ್ ಮಾಡಿದ್ವಿ. ಸ್ಟಾರ್ಟಿಂಗು ಅಂದರೆ ಲೈಕ್ ಯಾವ ಥರ ನಂಬೋದು ಏನು ಅಂತ ಗೊತ್ತಿರಲಿಲ್ಲ. ಬಟ್ ಆಮೇಲೆ ಆ ತಾಯಿನೇ ನಮಗೆ ಎಲ್ಲದೂ ಒಳ್ಳೇದು ಮಾಡಿದ್ದಾಳೆ. ನಾವು ಅಂದ್ಕೊಂಡು ಏನೋ ಬಂದಿದ್ವಿ. ಸೊ ಅದನ್ನ ಸ್ವಾಮಿ ಹತ್ರ ನಾವು ಅಪ್ಪನೇ ಕೇಳಿದಾಗ ನಾವು ಮನಸ್ಸಲ್ಲಿ ಏನೇನಿದೆ ಅದು ಅವರು ಸ್ಟ್ರೈಟ್ ಅವೇ ಕೇಳದೇ ಅವರೇ ಹೇಳಿದ್ರು. ಸೊ ನನಗೆ ತುಂಬ ಆಶ್ಚರ್ಯ ಆಯಿತು. ಅದಾದಮೇಲೆ ದೇವರ ದರ್ಶನ ಮಾಡಿದ್ವಿ. ದೇವರು ಅನುಗ್ರಹ ತುಂಬ ಚೆನ್ನಾಗಿದೆ. ನೀವು ಈ ಥರ ಕಾರ್ಯಕ್ಕೆ ಬಂದಿದ್ದೀರಿ, ಮಕ್ಕಳ ಓದೋಕ್ಕಾಗಿ ಬಂದಿದ್ದೀರಿ, ಮತ್ತು ನಿಮ್ಮ ಸ್ಟಡೀಸ್ಗಾಗಿ ಬಂದಿದ್ರಿ, ಮತ್ತು ಹಣಕಾಸಿನ ವಿಚಾರವಾಗಿ ತೊಂದರೆ ಇತ್ತು. ಸೊ ಅದನ್ನು ನಾನೇನು ಹೇಳಿಲ್ಲ, ಅವರೇ ಕರೆದು ಈ ಥರ 4-5 ಪಾಯಿಂಟ್ಸು ಅವ್ರಿಗೆ ಹೇಳ್ತಾ ಬಂದರು. ಸೊ ಅದು ನನ್ನ ಜೀವನದಲ್ಲಿ ನಡೆದ ವಿಚಾರ. ಸೊ ತುಂಬ ಮನಸ್ಸಿಗೆ ತಾಡ್ತದು. ನಮ್ಮ ಅಕ್ಕ ಬಂದು ಹೋಗಿದ್ರು ಇಲ್ಲಿ ಎಲ್ಲ. 3ನೇ ಸರಿ ಬಂದಿದ್ದಾರೆ ಅವರು. ಅವ್ರ ಮಗನಿಗೆ ಮದ್ವೆ ಫಿಕ್ಸ್ ಆಗ್ಲಿ ಅಂತ ಕೇಳ್ಕೊಂಡಿದ್ರು. ಪ್ರಶ್ನೆ ಕೇಳಿದ್ರು ಗುರುಗಳಿಗೆ, ಎಲ್ಲ ಒಳ್ಳೇದಾಗಿದೆ. ಅವ್ರು ಹೇಳಿದ ಇಷ್ಟು ತಿಂಗಳಲ್ಲಿ ಸಿಗುತ್ತೆ ಅಂತ ಹೇಳಿದ್ರು, ಅದು ಇವತ್ತು ಸಿಕ್ಕಿದೆ. ಹಾಗಾಗಿ ಅವ್ರ ಜೊತೆ ಇವತ್ತು ನಾನು ಮೊದಲನೇ ಸಾರಿ ಬಂದಿದ್ದೀನಿ. ತುಂಬಾ ಖುಷಿ ಆಯ್ತು. ಎಲ್ಲೇ ಇರ್ಬೇಕು ಅನಿಸ್ತಾ ಇದೆ ನೋಡಿದ್ದು. ಆ ತಾಯಿನ ನೋಡಿ 2 ಕಣ್ಣು ಸಾಕಾಗೋದಿಲ್ಲ. ತುಂಬಾ ಚೆನ್ನಾಗಿ ದರ್ಶನ ಆಯ್ತು. ಗರ್ಭಗುಡಿಗೆ ನೋಡಿದ ತಕ್ಷಣನೇ ತಾಯಿನ
ಮತ್ತೆ ಮತ್ತೆ ನೋಡ್ಬೇಕು ಅಂತ ಅನ್ಸುತ್ತೆ. 2 ಕಣ್ಣು ಕೂಡ ಸಾಕಾಗೋದಿಲ್ಲ, ಅಷ್ಟು ತಾಯಿ ಎದ್ದು ಕಾಣ್ತಾಳೆ ಮಾತ್ರ. ಹೋದ ಶುಕ್ರವಾರ ಬಂದಿದ್ವಿ. ಆವಾಗ ನಾವು ಪ್ರಶ್ನೆ ಕೇಳೋಣ ಅಂತ ಒಳಗೆ ಹೋಗಿದ ತಕ್ಷಣ ಗುರುಗಳ ಹತ್ರ ಅವರು ಕಾಲು ಅಲ್ಲಿ ಪ್ರಶ್ನೆ ಕೊಠಡಿಗೆ ಕಾಲು ಒಳಗಿಟ್ಟಿದ ತಕ್ಷಣ ಅವರೇ ನಮ್ಮ ಮನಸ್ಸಿನಲ್ಲಿ ಏನು ಸಮಸ್ಯೆ ಇದೆ ಅಂತ ಅವರೇ ಬರೆಹರಿಸಿದ್ರು. ಅವರೇ ಹೇಳಿದ್ರು, ನೀವು ಈ ಯೋಚನೆ ಇಟ್ಕೊಂಡು ಬಂದಿದ್ದೀರಾ, ನಿಮಗೆ ಪರಿಹಾರ ಆಗತ್ತೆ, ನೀವು ಅರ್ಕೆ ಕಟ್ಕೊಳ್ಳಿ, ಅಮಾವಾಸ್ಯೆ ಅಥವಾ ಪೌರ್ಣಮಿ ದಿನ ಬಂದು ಮಡ್ಲಕ್ಕಿ ತೋಡಿಸಿ ಅಮ್ಮವ್ರಿಗೆ, ಅಮ್ಮ ತಾಯಿ ಎಲ್ಲ ಪರಿಹಾರ ಮಾಡಿಕೊಡ್ತಾರೆ ಅಂತ ಹೇಳಿ ಕಳಿಸಿದ್ರು. ತುಂಬ ಸತ್ಯ ಇದೆ ದೇವಸ್ಥಾನದಲ್ಲಿ. ಅಮ್ಮವರು ತುಂಬ ಆಶೀರ್ವಾದ ಮಾಡ್ತಾರೆ, ಎಲ್ಲರ ಸಮಸ್ಯೆಗಳಿಗೂ ಪರಿಹಾರ ಮಾಡಿಕೊಡ್ತಾರೆ. ಗರ್ಭಗುಡಿಗೆ ಕಾಲಿಟ್ಟಿದ ತಕ್ಷಣ ಅಲ್ಲಿ ಹೋಗಿದ್ರೆ ಅಷ್ಟು ಶಾಂತಿ ಪ್ರಶಾಂತಿ ಎಲ್ಲ ಸಿಗತ್ತೆ. ದೇವ್ರನ್ನ ಕಣ್ಣು ತುಂಬ ನೋಡ್ಬೋದು, ಅಷ್ಟು ಆ ಲಕ್ಷಣ, ಆ ಕಳೆ ಮುಖದಲ್ಲಿ ಅಷ್ಟು ಇದಿದೆ. ದೇವ್ರನ್ನ ನೋಡ್ತಾ ಅಲ್ಲೇ ನಿಂತಿದ್ರು ಸಾಕು, ಜನ್ಮ ಸಾರ್ಥಕ ಅನ್ಸತ್ತೆ, ಅಷ್ಟು ಕಳೆ ಇದೆ ದೇವ್ರಿಗೆ. ಗುಡಿಗೆ ಹೋಗ್ತಿದ್ದಂಗೆನೆ ಮೈಯೆಲ್ಲ ಜುಮ್ ಅಂತಿದೆ. ಬಟ್ ಇಲ್ಲೂ ಬಂದರೂ ಮೈಯೆಲ್ಲ ಜುಮ್ ಅಂತಿದೆ. ಬಟ್ ನಮ್ಗೆ ತುಂಬಾ ಖುಷಿ ಆಯಿತು. ಯಮ್ಮನ ಹತ್ರ ಬರ್ತಿದ್ದಂಗೆನೆ ನಮ್ಗೆ ಖುಷಿ ಆಯಿತು. ನಮಗೆ ಮನೆ ದೇವರಿದು ತುಂಬ ಒಳ್ಳೆಯದಾಗಿದೆ. ನಮ್ಮ ಭೂಮಿ ವಿಚಾರದಲ್ಲಿ, ಅಳಿಮೈನ್ ವಿಚಾರದಲ್ಲಿ ಎಲ್ಲ ಒಳ್ಳೆಯದಾಗಿದೆ. ನಾನು ಭೂಮಿ ತಗೋಬೇಕು, ನಾನು ಒಂದು ಮನೆ ತಗೋಬೇಕು ಅನ್ನೋ ಆಸೆ ಇದೆ. ನಂದು ಭೂಮಿ ಸೇಲ್ಗೆ ಇಟ್ಟಿದ್ದೀನಿ, ಒಂದು ಎಲ್ಲ ಮಾಡಬೇಕು ಅಂದ್ಕೊಂಡಿದ್ದೀನಿ. ತುಂಬ ಪವರ್ ಇದೆ, ಅಮ್ಮಂದು ತುಂಬ ಪವರ್ ಇದೆ. ಅರಶಿನ ನೀರಿಗೆ 4 ಸರಿ ಬಂದಿದ್ವಿ. ಏನೋ ಒಂದು ಅನ್ಕೊಂಡಿದ್ವಿ, ಅದು ಸಕ್ಸಸ್ ಆಗಿದೆ, ಅದಕ್ಕೆ ಬಂದಿದ್ವಿ. ಗುರುಗಳು ಒಳ್ಳೆ ರೀತಿಲಿ ಹೇಳಿದ್ರು, ಆಗುತ್ತೆ ಅಂತ ಹೇಳಿದ್ರು. ನಾವು ಅಂದ್ಕೊಂಡು ಹೋಗಿದ್ವಿ ಒಂದು ಒಳ್ಳೇದಾಗುತ್ತೆ ಅಂತ. ಗುರುಗಳು ಹೇಳಿದ್ಮೇಲೆ ಅದು ಸಕ್ಸಸ್ ಆಗಿದೆ, ಒಳ್ಳೇದಾಗಿದೆ. ಮನೆ ಆಗಿದೆ, ಮನೆ ತಗೋಬೇಕು ಅಂದ್ಕೊಂಡಿದ್ವಿ, ಮನೆ ಆಗಿದೆ, ಸೈಟು ಅದು ಆಗಿದೆ. ಮುಂದೆ ಮನೆ ಕಟ್ಟಿಸ್ಬೇಕು ಅಂದ್ಕೊಂಡಿದ್ವಿ, ಅದು ಸಕ್ಸಸ್ ಆಗಿದೆ ಅಂತ. ಎಲ್ಲರೂ ಬನ್ನಿ, ಎಲ್ಲ ಒಳ್ಳೇದಾಗುತ್ತೆ. ಸರ್, ನಾವು ಮೈಸೂರಿಂದ ಬಂದಿರೋದು. ಅರ್ಶಿನ ಸ್ನಾನ ಮಾಡಿದ್ದೀವಿ, ಮತ್ತು ಉತ್ಸವ ನೋಡಿದ್ದೀವಿ. ನಾವು ಅಂದ್ಕೊಂಡಿದ್ದೆಲ್ಲ ಒಳ್ಳೇದಾಗಿದೆ. ಜಮೀನು ತಗೋಬೇಕು ಅಂದ್ವಿ, ಜಮೀನು ತೊಗೊಂಡಿದ್ದೀವಿ, ಎಲ್ಲ ಒಳ್ಳೇದೇ ಆಗಿದೆ ಸರ್. ಅದೇ ಜಮೀನು ತೊಗೊಂಡ್ವಿ, ಮತ್ತೀಗ ಇನ್ನೊಂದು ತಗೋಬೇಕು ಅಂದ್ಕೊಂಡಿದ್ದೀವಿ. ಅದು ಒಳ್ಳೇದಾಗತ್ತೆ ಅಂತ ಇದು ಮಾಡ್ತಾ ಇದ್ವಿ. ನಾವೇನು ಮಾಡಿಲ್ಲ ಸರ್, ಬರೀ ಬಂದು ಅರ್ಸ್ಕೊಂಡು ಕೈ ಮುಕ್ಕೊಂಡು ಹೋಗಿದ್ದು ಅಷ್ಟೇ ಸರ್. ಅಷ್ಟಕ್ಕೆ ನಮಗೆಲ್ಲ ಒಳ್ಳೇದಾಗಿದೆ ಸರ್. ಐನೂರ ಹತ್ರ ಪ್ರಶ್ನೆ ಕೇಳಿದಾಗ ಒಳ್ಳೆ ಇದು ಹೇಳಿದ್ರು, ಅದ್ರ ಪ್ರಕಾರ ನಡೀತಾ ಇದ್ದೀವಿ. ಅಮ್ಮನ ಪವರ್ ಫುಲ್ಲು, ಸತ್ಯ ಚೆನ್ನಾಗಿದೆ ಸ್ವಾಮಿ, ದೇವರಲ್ಲಿ ಸತ್ಯ ಇದೆ. ಅಮ್ಮ ಅಂದರೆ ಫುಲ್ಲು ಚೌಡೇಶ್ವರಿ, ಫುಲ್ ಪವರು, ಜನಗಳ ಸೌಕರ್ಯ ಚೆನ್ನಾಗಿದೆ. ನಾವು ಹೇಳಿದ್ದೆಲ್ಲ ಅಂದ್ಕೊಂಡಿದ್ದು ತಾಯಿ ಈಡೇರಿಸ್ತಾಳೆ. ಗರ್ಭಗುಡಿಗೆ ಹೋಗಿದ ತಕ್ಷಣ ನಮಗೆ ಮನಸ್ಸಾಂತಿಯಾಗಿ ನೆಮ್ಮದಿ, ಒಳ್ಳೆ ಇದು ಜೀವನ ನಮಗೆ ಒಂಥರ ಚೆನ್ನಾಗಿ ಒಳ್ಳೆ ಖುಷಿ ಆಗ್ತಿದೆ ಸರ್. ನಾವು ಗರ್ಭಗುಡಿಗೆ ಹೋದ ತಕ್ಷಣ, ಅಮ್ಮನ್ ನೋಡಿದ ತಕ್ಷಣ ಒಂಥರ ಫೀಲಿಂಗ್ ಆಯ್ತು, ಒಂಥರ ಮನ್ಸು ಉಕ್ಕಿ ಬಂತು. ದೇವ್ರು ನೋಡಿದ ತಕ್ಷಣ ಒಂಥರ ಹುಮ್ಮಸ್ಸಾಯ್ತು, ಎಲ್ಲ ಚೆನ್ನಾಗಾಯ್ತು. ಆ ತಾಯಿ ನೋಡ್ತಾ ಇದ್ದಂಗೆ ಒಂಥರ ಹುಮ್ಮಸ್ ಬರುತ್ತೆ. ಚೆನ್ನಾಗಿತ್ತು, ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯ್ತು. ಅಮ್ಮ ತಾಯಿ ಎಲ್ಲರಿಗೂ ಒಳ್ಳೇದ್ ಮಾಡಿದಾಳೆ, ನಮಗೂ ಒಳ್ಳೇದಾಗಿದೆ. ಬನ್ನಿ, ಎಲ್ಲರೂ ಬನ್ನಿ, ಒಳ್ಳೇದಾಗುತ್ತೆ. ವಿದ್ಯಾಚೌಡೇಶ್ವರಿ ದೇವಸ್ಥಾನ ಅಂದ್ರೆ ತುಂಬಾ ಫೇಮಸ್ ಆಗಿದೆ. ಪವರ್ ಇದೆ, ಪವರ್ ಬಗ್ಗೆ ತುಂಬಾ ಏನ್ ಹೇಳಂಗಿಲ್ಲ, ಎಲ್ಲ ಪವರ್ಫುಲ್ ಆಗಿ ನಡೀತಾ ಇದೆ, ಎಲ್ಲ ಚೆನ್ನಾಗ್ ಆಗ್ತಾ ಇದೆ, ಅನ್ಕೊಂಡಿದ್ದೆಲ್ಲ ಆಗ್ತಾ ಇದೆ. ಅದು
ಹೇಳಕ್ಕಾಗಲ್ಲ ಖುಷಿ ಬಗ್ಗೆ. ಯಾಕಂದ್ರೆ ಇಲ್ಲಿ ಒಳಗೆ ಬಂದಿದ್ದೆ, ದೇವಸ್ಥಾನದೊಳಗೆ ಕಾಲಿಟ್ಟಿದ ತಕ್ಷಣ ಅದು ನಮ್ಗೆ ಏನು ದುಃಖಗಳು ಯೋಚನೆಗಳು ಅದು ಏನಿರುತ್ತೋ ಎಲ್ಲ ತೊಲಗತ್ತೆ. ಮನ್ಸಲ್ಲಿ ಏನೇ ಬಾಧೆ ಇರಲಿ ಬಂದಾಗ ಆ ಯೋಚನೆ ಸಹ ಬರಲ್ಲ ನಮ್ಗೆ. ಅಯ್ಯೋ ನಾವು ಕಷ್ಟದಲ್ಲಿ ಇದ್ದೀವಿ, ತಾಯಿ ಹತ್ರ ಹೇಳ್ಕೊಳೋಣ ಅಂತ ಹೇಳ್ಕೊಳಕ್ಕೆ ಬಂದಿರಬಹುದು. ಆದರೆ ಇಲ್ಲಿ ಬಂದಿದ ತಕ್ಷಣ ಸಿಗೋ ನೆಮ್ಮದಿಗೆ ಆ ತಾಯಿನೇ ಬಗೆಹರಿಸ್ತಾಳೆ ಎಲ್ಲ ಅಂತ ಆ ನೆಮ್ಮದಿ ಸಿಗತ್ತೆ. ಆ ಮೆರವಣಿಗೆ ಅದು ನಿಜವಾಗ್ಲೂ ಒಂದು ಹಬ್ಬನೇ. ಪ್ರತಿ 15 ದಿನಕ್ಕೂ ನಡೆಯುತ್ತೆ, ಅಮಾವಾಸ್ಯೆಗೂ ನಡೆಯುತ್ತೆ, ಪೌರ್ಣಮಿಗೂ ನಡೆಯುತ್ತೆ. ಸೊ ಅದು ಬಂದು ಎಲ್ಲರೂ ಕಣ್ತುಂಬಿಸ್ಕೋಬೇಕು. ಸರ್ ನಮ್ಮ 3 ಮಂದಿ ಸೋಲೂರಿಂದ ಹಿಂಗೆ ಇಲ್ಲಿ ವಿದ್ಯಾಚೌಡೇಶ್ವರಿ ಅಮ್ಮ ನೋಡ್ಕೊಂಡು ಹೋಗೋಣ ಅಂತಾನೆ ಬಂದ್ವಿ. ಬಂದಾದ್ಮೇಲೆ ಗುರುಗಳ ಹತ್ರ ಹೋದ್ವಿ. ಗುರುಗಳು ನಾವು ಓದಾದ್ಮೇಲೆ ಏನು ಕೇಳಿಲ್ಲ, ಅವರೇ ಹೇಳಿದ್ರು. ಮುಂಚೆ ನಾವು ಒಂದ್ಸಲ ಅಂದ್ಕೊಂಡಿರೋದನ್ನ ಅವರೇ ಮೊದಲು ಹೇಳಿ ಅಮ್ಮನವ್ರ ಹತ್ರ ಒಂದು 9 ರೂಪಾಯಿದೊಂದು 5 ರೂಪಾಯಿದೊಂದು ಅರ್ಕೆ ಕಟ್ಟಿ ಒಳ್ಳೇದಾಗುತ್ತೆ ಬಂದು 4ನೇ ತಾರೀಕು ಅರ್ಕೆ ತೀರಿಸ್ಬಿಟ್ಟು ಹೋಗಿ ಅಂತ ಹೇಳಿದರು. ಅದಕ್ಕೋಸ್ಕರ 2ನೇ ಸರಿ ಬಂದು ಅರ್ಕೆ ಕಟ್ಬಿಟ್ಟು ಅವ್ರು ಹೇಳ್ದಂತೆ ಮಾಡಿದ್ದು. ನಾವೇನು ಮುಂಚೆ ಹೇಳಿರಲಿಲ್ಲ, ಅವರೇ ಹೇಳಿದ್ರು. ನಮ್ಮ ಮನಸ್ಸಲ್ಲಿ ಏನಿತ್ತು ಅನ್ನೋದು ಮೊದಲು ಅವರೇ ಹೇಳಿದರು. ಹಂಗಾಗಿ ಬಂದು ದೇವ್ರ ದರ್ಶನ ಮಾಡಿಕೊಂಡು ಅಮ್ಮನವ್ರ ದರ್ಶನ ಮಾಡ್ಕೊಂಡು ಅರ್ಕೆ ತೀರಿಸ್ಬಿಟ್ಟು ದರ್ಶನ ಮಾಡ್ತಾ ಇದ್ವಿ. ಏನೋ ಒಂದು ವೈಬ್ರೇಟ್ ಬಂತು. ಅಮ್ಮನವ್ರು ನೋಡಿದ ತಕ್ಷಣ ಮೈಯಲ್ಲಿ ಒಂದು ಒಳ್ಳೆ ಪಾಸಿಟಿವ್ನೆಸ್ ಕಾಣಿಸ್ಕೊಂತು. ನೋಡೋಣ ಮುಂದೆ ಏನಾಗುತ್ತೆ ನೋಡ್ಬೋದು. ಇದೇ ಪವರ್ಫುಲ್ ಅನಿಸುತ್ತೆ, ತುಂಬ ಪವರ್ಫುಲ್ ಇದೆ. ಅದಕ್ಕೆ ಅಲ್ವಾ ಅಷ್ಟೆಲ್ಲ ಎಲ್ಲೋ ಇದ್ದವ್ರು ನಾವು ಬಂದಿದ್ದೀವಿ ಅಲ್ಲಿಂದ ಇಲ್ಲಿ ಓಡಿಕೊಂಡು. ಬನ್ನಿ ಒಂದ್ಸರಿ 2 ಸರಿ ಬಂದು ನೋಡಿ, ನಿಮ್ಮ ಪಾಸಿಟಿವ್ನೆಸ್ ಕಾಣಿಸ್ಕೊಂತು ಅಂದರೆ ಮತ್ತೆ ಬಂದು ಇಲ್ಲಿ ಅಮ್ಮನವ್ರ ದರ್ಶನ ಮಾಡಿಕೊಂಡು ಮುಂದೆ ಅದರ ಸೇವೆ ಅಮ್ಮನವ್ರ ಸೇವೆ ಸಲ್ಲಿಸ್ಕೊಂಡು ಹೋಗಿ. ಫಸ್ಟ್ ಟೈಮ್ ಬಂದಿದ್ದು. ಬಂದು ನಾನು ಟೋಕನ್ ತಗೊಂಡು ಬಂದೆ. ಬಟ್ ಸ್ವಲ್ಪ ಲೇಟ್ ಆಯಿತು ಕೇಳೋದು. ಕೇಳ್ಕೊಂಡು ಹೋಗಿ ಸ್ವಲ್ಪ ಅಡೆತಡೆ ಆಯಿತು ನಮಗೆ. ಅಡೆತಡೆ ಆದಮೇಲೆ ತಿರ್ಗಾ ಮತ್ತೆ ಬಂದ್ವಿ. ಆದರೆ ಅಮಾವಾಸ್ಯೆ ಹುಣ್ಣಿಮೆಗೆ ಬಂದು ಇಲ್ಲಿ ಅರ್ಕೆ ಕಾಸು ಹಾಕಬೇಕು ಅಂತ ಇದಿತ್ತು. ಬಟ್ ನಮಗೆ ಅಮಾವಾಸ್ಯೆ ದಿವಸ ಬರೋಕ್ಕಾಗಿಲ್ಲ, ಸ್ವಲ್ಪ ಅಡೆತಡೆ ಆಗಿದ್ದರಿಂದ ಬರೋಕ್ಕಾಗಿಲ್ಲ. ಈ ಸಲ ಬಂದಿದ್ದೀನಿ, ಅರ್ಕೆ ಕಾಸು ಹಾಕ್ಬೇಕಿನ್ನು. ಅರ್ಕೆ ಕಾಸು ಹಾಕಾದ್ಮೇಲೆ ಏನಾಗುತ್ತೆ ರಿಸಲ್ಟ್ ನೋಡ್ಕೊಂಬಂದು ಆಮೇಲೆ ಹೇಳ್ಬೇಕು ಅಷ್ಟೇ. ನಾವು ಮನ್ಸಲ್ಲಿ ಅನ್ಕೊಂಡು ಹೋಗಿ ಅವ್ರ ಮುಂದೆ ನಿಂತ್ಕೊಂಡ್ವಿ ಅಷ್ಟೇನೆ. ಅವ್ರು ಹೇಳಿದ್ರು, ಕರೆಕ್ಟಾಗಿ ಹೇಳಿದ್ರು. ನಮ್ಮ ಮನ್ಸಲ್ಲಿ ಏನು ಅನ್ಕೊಂಡಿದ್ವಿ ಅದನ್ನೇ ಹೇಳಿದ್ರು. ದೇವ್ರನ್ನ ನೋಡ್ತಿದ್ರೆ ಒಂದು ಪಾಸಿಟಿವ್ ಇದು ಬರುತ್ತೆ. ಅದರಲ್ಲೆಲ್ಲ ಏನಿಲ್ಲ. ನಾವು ಒಂದು 90% ಓಕೆ ಅನಿಸುತ್ತೆ. ಬಟ್ ಮುಂದೆ ಬರೋದ್ರಲ್ಲಿ ನೋಡ್ಬೇಕಷ್ಟೆ. ಬಂದೊಂದ್ಸಲ ನೋಡಿ, ಎಲ್ಲ ಕಡೆ ಹೋಗ್ತೀವಿ, ಇದು ಮಾಡ್ತೀವಿ, ಅನ್ಕೊಂತೀವಿ, ಇದು ಮಾಡ್ತೀವಿ. ಒಂದ್ಸಲ ಬಂದು ಹೋಗೋದ್ರಲ್ಲಿ ಏನು ತಪ್ಪಿಲ್ಲ. ಇಲ್ಲಿ ಒಂದು ಪಾಸಿಟಿವ್ ಇದಿದೆ ಅಷ್ಟೇ. ಬಂದೊಂದ್ಸಲ ನೋಡಾದ್ಮೇಲೆ ನಿಮಗೆ ಅರ್ಥ ಆಗುತ್ತೆ ಅಷ್ಟೇ. ಇಷ್ಟೊಂದು ಜನ ನೋಡಿದಾಗ ಎಲ್ಲರಿಗೂ ಒಳ್ಳೇದಾಗಿದೆ, ಅದಕ್ಕೆ ಬಂದಿದ್ದಾರೆ ಅಂತ ಒಂದು ಇದು ಬರುತ್ತೆ. ಒಂದು ಅವ್ರಿಗೆಲ್ಲ ಒಳ್ಳೇದಾಗಿರೋದಕ್ಕೆ ಅವ್ರು ಇಲ್ಲಿ ಬಂದಿದ್ದಾರೆ ಅಂತ ಅನ್ಸುತ್ತೆ. ನಮಗೂ ಒಂದು ಒಳ್ಳೇದಾಗುತ್ತೆ ಅನ್ನೋದಕ್ಕೋಸ್ಕರ ನಾವು ನಂಬಿಕೆ ಇಟ್ಟು ಬಂದ್ರೆ ಒಳ್ಳೇದಾಗುತ್ತೆ. ನಂಬಿಕೆ ಇಟ್ಟರೆ ಅಲ್ವಾ ದೇವರು ಅಷ್ಟೇ. ಒಂಥರ ನೆಮ್ಮದಿ, ಮನ್ಸಿಗೆ ಸಮಾಧಾನ. ಒಂದು 5 ನಿಮಿಷ ಕೂತ್ಕೊಬೇಕಪ್ಪ, ನಮ್ಗೆಲ್ಲ ಕಷ್ಟ ನಿವಾರಣೆ ಆಗುತ್ತೆ, ನಮ್ಗೊಂದು 5 ನಿಮಿಷ ಕೂತ್ಕೊಂಡು ಹೋಗ್ಬೇಕಿಲ್ಲಿ ಅಂತ ಅನ್ಸುತ್ತೆ. ವೀಕ್ಷಕರೇ, ಇಷ್ಟೆಲ್ಲ ಪವಾಡಗಳನ್ನು ಸೃಷ್ಟಿ ಮಾಡುತ್ತಿರುವ ಈ ಸನ್ನಿಧಾನ ಇರುವುದಾದರೂ ಎಲ್ಲಿ ಗೊತ್ತಾ? ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕು ಹುಲಿಯೂರು ದುರ್ಗಾ ಹೋಬಳಿ ಅಂಗರಹಳ್ಳಿ ಕೆಜಿ ದೇವಿಪಟ್ಟಣ ಗ್ರಾಮದಲ್ಲಿದೆ. ವೀಕ್ಷಕರೇ, ನೀವು ಕೂಡ ಒಮ್ಮೆ ಶ್ರೀ ವಿದ್ಯಾ ಚೌಡೇಶ್ವರಿ ಮಹಾ ಸಂಸ್ಥಾನಕ್ಕೆ ಭೇಟಿ ಕೊಟ್ಟು ಬರವಣಿಗೆ ಪ್ರಶ್ನೆಯನ್ನು ಕೇಳಿ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿ. ಹಾಗೂ ಶ್ರೀ ವಿದ್ಯಾ ಚೌಡೇಶ್ವರಿ ಅಮ್ಮನವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಎಂದು ಟಿವಿ ಕನ್ನಡ ವಾಹಿನಿ ಮುಖಾಂತರ ಆಶಿಸುತ್ತೇವೆ. ಧನ್ಯವಾದಗಳು. ಟಿವಿ ಕನ್ನಡ.